ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೇಣದ ಬತ್ತಿ ಬೆಳಗಿಸಿ ಕುರಾನ್ ಪಠಣ ಮಾಡಿ ಈ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ನೂತನ ಅಧ್ಯಕ್ಷರನ್ನಾಗಿ ಆಲಂ ಶಾ ಇಲಾಯಿ ಮಕಾಂದಾರ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಜಾಕೀರ್ ಅಹಮದ್ ಮುಲ್ಲಾ ಇವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಹಾಗೂ ಸರ್ವ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಆಲಂ ಶಾ ಮಕಾಂದಾರ್ ಎಲ್ಲ ಜಾತಿರೊಳಗೊಂಡ ವಿದ್ಯಾರ್ಥಿನಿಯರಿಗೆ ಸರ್ಕಾರದ ಸೌಲಭ್ಯವನ್ನ ಒದಗಿಸಿಕೊಡುತ್ತೇನೆಂದು ಹೇಳಿದರು. ಈ ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅದಂ ಅಲಿ ಪಿರಜಾದೆ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಜೂಬರ್ ಅಹಮದ್ ದ್ರಾಕ್ಷಿ ಹಾಗೂ ಮೌಲಾಲಿ ಕನವಾಡೆ, ಅಬ್ದುಲ್ ಖಾದರ್ ಕಲೆಕಾಜಿ, ಮೂಜಿಬ್ ಪಿರ್ಜಾದೆ, ಶಬಾನಾ ಬೇಗಂ ಮುಲ್ಲಾ, ಜೇಬುನ್ ಮುಲ್ತಾನಿ ಇವರನ್ನ ಸತ್ಕರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮೌಲಾನಾ ನಶೀಂ ಮೂಪತ್ತಿ, ಮೌಲಾನಾ ಅಂಜಾರಾ ಸಾಬ್, ಗುಲಾಂ ಹುಸೇನ್, ಮೌಲಾನಾ ಖಲೀಲ್ ಅಹಮದ್ ಹಾಗೂ ಅಬ್ದುಲ್ ಖಾದರ್ ಮುಲ್ಲಾ, ಅಂಜದ್ ಅಲಿ ಮುಜಾವರ್ ನೂತನ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಸನ್ಮಾನ ಮಾಡಿ ಸತ್ಕರಿಸಲಾಯಿತು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಶಿಕ್ಷಕಿಯರು ಹಾಗೂ ಗುರು ಹಿರಿಯರು, ಮುಸ್ಲಿಂ ಜಮಾತದ ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ लाड़गे, CL9 कन्नड़ न्यूज, हुक्केरी। भलाई चाहते हैं आप इसमें अध्यक्ष रहना बहुत जरूरी है करके मुझे लास्ट में रात का 1:45 को बोल के गए। मैं बोला एक कौम का काम नहीं, सब कौम का काम करूंगा, मैं वायदा करता हूँ, मेरे हाथ से कितना रहता करके मैं वायदा कर रहा हूँ जगह सर को। और हमारे जो अभी कमेटी बनने वाली है माशाल्लाह, सब कमेटी के मेंबरान माशाल्लाह बहुत हमारे से सीनियर है, मैं उनके से जूनियर हूँ। कुछ भी गलती हुई ये बोले तो बड़ा हुद्दा दे रहे हैं हमारे। ಮತ್ತು ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘದ ಅಧ್ಯಕ್ಷನ ನಮಗೆ ನೇಮಿಸಿದ ಧನ್ಯವಾದಗಳು. ಎಲ್ಲರೂ ಟೀಚರ್ಗಳಿಗೆ ಲಿಪಾನಿನಿಂದ ಬಂದಾರೆ, ಚಿಕ್ಕುಳಿದಿಂದ ಬಂದಾರೆ, ಹುಕ್ಕೇರಿದಿಂದ ಬಂದಾರೆ. ನಾವು ಹಿರಿಯರ್ ಬೈದು ಕಡಿಮೆ ಮೆಹನತ್ನಿಂದ ನಿನ್ನೆ ರಾತ್ರಿಯಿಂದ ಫೈನಲ್ ಮಾಡಿದ್ದಾರೆ. ಆದ ಕಾರಣಕ್ಕೆ ಇವತ್ತು ಸರ್ಕಾರಿ ನೌಕರ್ ಮುಸ್ಲಿಂ ಸಂಘದ ಅಧ್ಯಕ್ಷ ಸ್ಥಾನದಲ್ಲಿ ನಾ ಮಾತಾಡ್ತಾ ಇದ್ದೇನೆ. ಏನ್ ಮಾತಾಡ್ತಾ ಇದ್ದಾನೆ ಅಂದ್ರೆ ಮುಸ್ಲಿಂ ಸಮಾಜ ಅಷ್ಟ ಅಲ್ಲ, ಎಲ್ಲಾ ಸಮಾಜದ ಸೇವೆ ಮಾಡ್ತೇನೆ, ನನ್ನ ಕೈಲಿ ಎಷ್ಟು ಆದಷ್ಟು ಅಷ್ಟು ಸೇವೆ ಮಾಡ್ತೇನೆ ಅಂತ ನಾವೊಂದು ಮೀಡಿಯಾದಲ್ಲಿ ಟಿವಿಯಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಮದು ಪೈಲ ಉದ್ದೇಶ ಗುರುಗಳು ಅಂದ್ರೆ ಏನ, ಈ ನಮ್ ದೇಶ ಮುಂದೆ ಹೋಗೋದು ಕಾರಣ ಅಂದ್ರೆ ಪೈಲ ಎಜುಕೇಶನ್. ರೊಕ್ಕ ಆಸ್ತಿ ಬಂಗಾರ ಕಸ್ಕೋಬಹುದು, ವಿದ್ಯಾ ಯಾವ ಕಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅದರ ಸಂಬಂಧ ನಂದು ಒಂದು ಗುರಿ ಏನಿದೆ ಅಂದ್ರೆ ಎಲ್ಲರಿಗೂ ಶಾಲೆ ಕಲ್ಸೋನು, ಎಲ್ಲರಿಗೂ ಚಲೋ ಮಾಡೋನು, ನಮ್ ಗೌರ್ಮೆಂಟ್ ಸೌಲಭ್ಯ ಏನೈತಿ ಎಲ್ಲರಿಗೂ ಹೇಳೋನು ಅಂತ ನಾವೊಂದು ನನ್ನ ಗುರಿ ಇದೆ. ಅದು ಮುಂದೆ ಓಡಿಸ್ಕೊತ ಹೋಗ್ತೇನೆ. ಸ್ವಲ್ಪ ಎಲ್ಲಿನ ತಪ್ಪಾಕತ್ತಂದ್ರೆ ಹಿರಿಯರ ಮಾರ್ಗದರ್ಶನ ನಮಗೆ ಕಿವಿ ಮಾತು ಹೇಳ್ಬೇಕು. ನಾ مرج البحرين يلتقيان بينهما برزخ لا يبغيان فبأي آلاء ربكما تكذبان يخرج منهما اللؤلؤ والمرجان
ربكما تكذبان آمنت بالله صدق الله العظيم. السلام عليكم. ನೋಡಿ ಸರ್. शुक्रिया हमारा तो तीन लगा था हमारा सब अलग करने का से मोहब्बत अल्लाह रमजान सर कनवाड़ी सर की ग्रुप खुशी करेंगे. यूसुफ सर आए और खानापुरी सर की ग्रुप खुशी करेंगे. और मौलाना अब्दुल कादर मुल्ला. अभी हमारे मुक्केरी की डिस्ट्रिक्ट अरबिक स्कूल के वाइस प्रेसिडेंट अब्दुल कादर मुल्ला को गुलकोशी की जाएगी अंजुम मुजावर से. और हमारे रहमानिया अरबिक स्कूल के प्रिंसिपल अमजद अली अब्दुल मजीद मुजावर को भी गुलकोशी की जाएगी. इमरान बेंगलुरु तालुका हुक्केरी. आज यहाँ पर एक फंक्शन मुनक्कद किया गया है. तो सबसे पहले हमारी इस वेलफेयर एसोसिएशन का मकसद क्या है, किस लिए बनाई गई है, इसके बारे में मैं 5 मिनट लूंगा, ज्यादा वक्त नहीं लूंगा. इसके पहले जो था बहुत सारे यहाँ पर वेलफेयर एसोसिएशन थे, अलग अलग संघ थे. तो जरूरत पड़ी कि ऐसा था कि मुस्लिम गवर्नमेंट एम्प्लॉयज की एक संघ बनाई जाए, एक वेलफेयर एसोसिएशन बनाया जाए जो कि हमारे मुस्लिम एम्प्लॉयज के प्रॉब्लम को सॉल्व करे, उनके लिए खड़े रहे. ना सिर्फ उनके लिए बल्कि हमारे कौम के लिए भी, मुस्लिम कौम के लिए, मुस्लिम कौम के बच्चों के लिए, और भी सिर्फ मुस्लिम ही नहीं, जितना हो सके, क्योंकि हम हिंदुस्तान में रहते हैं, यहाँ पर हिंदू मुस्लिम सिख ईसाई सारे लोग मौजूद हैं, तो सब हम भाई हैं. तो हमारा काम करते करते हमें हमारे हिंदू भाइयों की भी जो भी मदद करने की जरूरत है, तो हमारे मुस्लिम संघ से हम वो भी करेंगे. हम सिर्फ हमारे मुस्लिम संघ का काम नहीं करेंगे. एम्प्लॉयज को बल्कि और इस संघ में 28 जो गवर्नमेंट के डिपार्टमेंट हैं, पीडब्ल्यूडी डिपार्टमेंट, टीचर डिपार्टमेंट, हेल्थ डिपार्टमेंट, टोटल 28 डिपार्टमेंट है. ये सारे यहाँ पर डिपार्टमेंट में लोग जो है वो मेंबर हो सकते हैं और सारे डिपार्टमेंट के लोग हमारे साथ जुड़कर काम कर सकते हैं. सिर्फ टीचर्स का या फिर और किसी डिपार्टमेंट का संघ नहीं है, ये सारे डिपार्टमेंट को मिलाकर बनाया गया एक संघ है. तो उसकी शुरुआत जो है यहाँ भी अब नई टीम बना रहे हैं. तो हम नई टीम यहाँ पर आज अनाउंस करेंगे. ಸಭೆಯನ್ನ ಇಲ್ಲಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಸರ್ आपका नाम आलम शाह मकानदार ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ಸಭೆಯನ್ನ ಸೇರಿದ್ದೇವೆ. ನಾನು ಶ್ರೀ ಎಂ ಎ ಕನವಾಡೆ, ಜಿಲ್ಲಾ ಕಾರ್ಯದರ್ಶಿಯಾಗಿ ನನ್ನನ್ನ ಜಿಲ್ಲಾ ಅಧ್ಯಕ್ಷರು ನೇಮಕ ಮಾಡಿರುತ್ತಾರೆ. ಈ ಒಂದು ಸಂಘಟನೆ KSD ಮೇವಾ, ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಒಂದು ಕ್ಷೇಮಾಭಿವೃದ್ಧಿ ಸಂಘಟನೆ. ಈ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ಥಾಪಿತ ಇರುವ ಒಂದು ಬೃಹತ್ ಸಂಘಟನೆ. ಈ ಸಂಘಟನೆಯ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಮುಸ್ಲಿಂ ಬಂಧುಗಳ, ಮುಸ್ಲಿಂ ಸಮಾಜದ ಒಂದು ಏಳಿಗೆ ಆಗಬೇಕು. ಯಾವ ರೀತಿ ಅಂದ್ರ, ಕರ್ನಾಟಕ ಸರ್ಕಾರ ಮತ್ತು ಸಂವಿಧಾನದ ಅಡಿಯಲ್ಲಿ ನಮಗೆ ಇರ್ತಕ್ಕಂತ ಒಂದು ಅವಕಾಶಗಳನ್ನ ನಾವು
ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಒಳಗೊಂಡಂತೆ ಎಲ್ಲರಿಗೆ ಅದು ಏನಾಗಬೇಕು, ರೀಚ್ ಆಗಬೇಕು, ಮುಟ್ಟಬೇಕು. ಪ್ರಗತಿಪರ ಕಾರ್ಯಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ಈ ಒಂದು ಕಾರ್ಯಗಳು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬಹಳಷ್ಟು ಎಲ್ಲ ತಾಲೂಕುಗಳಲ್ಲಿ ನಾವು ನಮ್ಮ ಸಂಘಟನೆಯನ್ನ ರಚನೆ ಮಾಡಿ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆ ನೋಡಿ, ಈಗ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಆಯಿತು, ಅದರ ಜೊತೆ ನಮ್ಮ ಒಂದು ಸಮಾಜದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ನಮ್ಮ ಜನರು ಏನು ಸಣ್ಣ ಪುಟ್ಟ ಕಾರ್ಯಗಳನ್ನ ಮಾಡ್ತಾ, ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡುತ್ತಾ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಅವರಿಗೂ ಕೂಡ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಹಳಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ. ಅವ್ರಿಗೆ ಲೋನ್ ಇದೆ, ಸಬ್ಸಿಡಿ ಲೋನ್ ವ್ಯವಸ್ಥೆ ಇದೆ. ಆ ಸಬ್ಸಿಡಿ ಲೋನ್ ವ್ಯವಸ್ಥೆಯ ಅವರು ಸದುಪಯೋಗ ಪಡ್ಕೋಬೇಕು. ಅದರಲ್ಲಿ ಮಹಿಳೆಯರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನ ಈ ಒಂದು ಸಂಘಟನೆಯಲ್ಲಿ ನೀಡಿ ಅವರ ಸಮಸ್ಯೆಗಳನ್ನು ಕೂಡ ಅವರ ಮಹಿಳಾ ಪ್ರತಿನಿಧಿಗಳ ಮುಖಾಂತರ ಅವ್ರು ಹೇಳಿದರೆ ನಾವು ಅದನ್ನ ಕೂಡ ಏನ್ ಮಾಡ್ತೇವೆ, ನಮ್ಮ ಒಂದು ಜಿಲ್ಲಾ ಹಂತದಲ್ಲಿ, ನಮ್ಮ ತಾಲೂಕು ಹಂತದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ನಾವು ಮೀಟ್ ಆಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಈ ಒಂದು ಸಂಘಟನೆ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ಅರಿವನ್ನ ಈಗಾಗಲೇ ಸರ್ಕಾರ ನೌಕರಿಯನ್ನ ಪಡೆದಿರ್ತಕ್ಕಂಥ ಎಲ್ಲ ಜನರು ಜವಾಬ್ದಾರಿಯನ್ನ ವಹಿಸಿ ಅವ್ರನ್ನ ಮುಂದೆ ತರತಕ್ಕಂಥ ಪ್ರಯತ್ನ ಕೂಡ ಇದೆ. ಅದ್ರ ಜೊತೆಗೆ ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರತಕ್ಕಂಥ ರಾಷ್ಟ್ರ. ಸೊ ನಾವು ಭಾರತೀಯರು ಅಂತಕ್ಕಂಥದ್ದು ಮರೆಯುವಂತಿಲ್ಲ. ಇಲ್ಲಿ ಸಮಾಜಕ್ಕಿಂತ ದೇಶ ಮಹತ್ವದ್ದಾಗತ್ತೆ. ಸೊ ನಾವೆಲ್ಲ ನಮ್ಮ ಸಮಾಜದ ಜೊತೆ ಕೂಡಿ ದೇಶದ ಏಕತೆಗಾಗಿ ಶ್ರಮಿಸಬೇಕು. ಅದರ ಜೊತೆಗೆ ಇವತ್ತು ಅತ್ಯಂತ ಮಹತ್ವದ ದಿನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ದಿನವನ್ನ ನಾವು ಆಚರಣೆ ಮಾಡಿ ನಂತರ ಈ ಒಂದು ಪದಾಧಿಕಾರಿಗಳ ಆಯ್ಕೆ ಅಂತಕ್ಕಂಥದ್ದು ನಡೆಯುತ್ತೆ. ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ತತ್ವಗಳನ್ನ ಹೇಳುವುದರ ಮುಖಾಂತರ ಒಂದು ಜಗತ್ತಿಗೆ ಆಶಾ ಕಿರಣರಾದ್ರು. ಯಾವುದೇ ಒಂದು ಸಮಾಜಕ್ಕಾಗಿ ಸೇವೆಯನ್ನು ಸಲ್ಲಿಸಲಿಲ್ಲ. ಭಾರತದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗಾಗಿ ಕೂಡ ತಮ್ಮ ಒಂದು ಅಮೂಲ್ಯವಾಗಿರ್ತಕ್ಕಂಥ ದೇಶದ ಪರಮೋಚ್ಚ ಕಾನೂನನ್ನ, ಸಂವಿಧಾನವನ್ನು ಕೊಟ್ಟರು. ಸೊ ಆ ಸಂವಿಧಾನದ ಮುಖಾಂತರ ಇವತ್ತು ಇಡೀ ಒಂದು ದೇಶ ನಡೀತದೆ ಅಂತಕ್ಕಂಥದ್ದು. ಇಡೀ ಒಂದು ನೌಕರರ ಸಂಘ, ಯಾವುದೇ ವ್ಯಕ್ತಿ ಪ್ರತಿಯೊಬ್ಬರು ಕೂಡ ಆ ಒಂದು ಸಂವಿಧಾನದ ಮೇಲೆನೆ, ಸಂವಿಧಾನದ ಆಶೋತ್ತರಗಳಿಗೆ ಒಂದು ಬದ್ಧನಾಗಿ ನಡಿಬೇಕಾಗತ್ತೆ. ಸೊ ದಯವಿಟ್ಟು ಎಲ್ಲರೂ 87 से लेकर 2019 तक अरेबिक स्कूल में टीचर पोस्ट अप्रूवल नहीं हो रहे थे, तो 2004 में आए। 2017 से लेकर 2019 तक लगातार बेंगलुरु में रहकर 2 साल जद्दोजहद कर वो अप्रूवल पोस्ट लेके आए। यहाँ पर इतने साल 87 से लेकर जो अप्रूवल नहीं हुए थे, इसमें लगभग 3 जनरेशन चले गए। वो लोग बिना पगार के, बिना पैसे के, अपने फैमिली के लिए स्ट्रगल करते हुए चले गए। लेकिन बाद में जब आजम शाह इसमें इंटर हो गए तो उन्होंने अप्रूवल पोस्ट लेकर भी आए और 3 जो पोस्ट थे उसे 5 किया। नाम बोलो और मुल्ला सर, मुल्ला सर को वही मुझे सर आप करके आप थोड़ा साइड हो जाइए। मुजीब सर जो है पीडब्ल्यूडी डिपार्टमेंट से हैं। शबाना मैडम जो है वो सोशल वेलफेयर डिपार्टमेंट से है। मुल्तानी मैडम जो है वो मेडिकल डिपार्टमेंट से है। मुजीब सर अभी इनको डायरेक्टर बनाया गया हम यहाँ पर। आनंद सर के कुछ होगी।